ಜೈ ಶ್ರೀರಾಮ್ ಎಲ್ಲರಿಗೂ ಇದು 5ನೇ ಡೇಟಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಯಜಮಾನರು ಬೇಗನೆ ಕೆಲ್ಸಕ್ಕೆ ಹೋಗ್ಬಿಟ್ರು. ಆಮ್ಯಾಗ ನಾವು ಹೋಗಿ ಮೆಣಸಿನ್ಕಾಯಿ ಒಣ ಹಾಕ್ದೆ ಎಲ್ಲ ಮುಗೀತು. ಏನಿದ್ರು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಅದು ಮಾಡಿ ಬಟ್ಟೆ ಇಟ್ಟು ಹೋಗ್ದಾರ ಮತ್ತೆ ಓದ್ಕೊತ್ಕೊಂಡಿರ್ಬೇಕು. ಎಲ್ಲ ಮುಗಿದ್ಮೇಲೆ ಇವತ್ತು ಶುಕ್ರವಾರ ಇರೋದ್ರಿಂದ ಪೂಜೆ ಮಾಡಕ್ಕೆ ನಿಂತೆ. ನಾನೇ ಪೂಜೆ ಮಾಡಿದೆ ಇವತ್ತು. ಆಮೇಲೆ ಹೀಗಾಯಿತು ಪೂಜೆ. ಆಮೇಲೆ ಬಾಗಿಲು ಪೂಜೆ ಅದೆಲ್ಲ ಮಾಡಿಬಿಟ್ಟೆ. ಆಮ್ಯಾಗ ಇವತ್ತು ಟೀಚರ್ಸ್ ಡೇ ಇದೆ. ಸಲಿಂದ ನಮ್ಮ ಮನೆ ಬಾಜು ಹುಡುಗಿ ನೋಡ್ರಿ ಅವ್ರು ಟೀಚರಿಗೆ ಯಾವ ಥರ ಗಿಫ್ಟ್ ಮಾಡ್ಯಾಳ. ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ದೀವಿ. ಅದು ನೋಡಿ ನಂಗಂಕರ ಭಾಳ ಖುಷಿ ಆಯಿತು. ನಮ್ಮ ಚೈಲ್ಡ್ಹುಡ್ ನೆನಪಾಯಿತು. ಆಮ್ಯಾಗ ಅದೆಲ್ಲ ಆದ್ಮೇಲೆ ಬಟ್ಟೆ ಅದು ಒಗ್ದಾಕ್ದ. ನಮ್ಮ ಮನೆ ಬಾಜು ಅನ್ನೋರೆಲ್ಲ ದೇವ್ರ ದರ್ಶನಕ್ಕೆ ಹೋಗಿದ್ರಂತ. ಬಂದ್ಮ್ಯಾಗ ನಮಗೆಲ್ಲ ಪ್ರಸಾದ ಕೊಟ್ಟರು. ಎಲ್ಲ ಮುಗಿತು. ಏನಿದ್ರು ಮನೆ ಕೆಲಸ ಮಾಡೋದು ಮತ್ತು ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡಿ ಮತ್ತೆ ಓದಾಕೊಂಡಿರ್ಬೇಕು. ಯಾಕಂದ್ರೆ ನಾಳೆ ನಿಮ್ಮ ಎಕ್ಸಾಮ್ ಅದ. ನಾಳೆ ಒಂದು ನಾವು ಹೆಣ್ಮಕ್ಳು ಎಷ್ಟು ಓದಿದ್ರು ಎಷ್ಟು ಕೆಲಸ ಮಾಡಿದ್ರು ಬಾಂಡೆ ತಿಕ್ಕೋದು ಒಂದು ತಪ್ಪಂಗಿಲ್ಲ ನೋಡ್ರಿ. ಅಡುಗೆ ಎಲ್ಲ ಮಾಡಿ ಓದ್ಕೊತ್ಕೊಂತೀನಿ ನೋಡ್ರಿ. ನಮ್ಮ ಹಸ್ಬೆಂಡ್ ಇವತ್ತು ಕೆಲಸಕ್ಕೆ ವಾಡಿಗೆ ಹೋಗ್ಯಾರ. ಬರೋದು ಲೇಟ್ ಆಗ್ತದೆ ಅಂತ ಹೇಳ್ಯಾರ. ಹಂಗಾಗಿ ನಾವು ಓದ್ಕೊತ್ಕೊತೀನಿ. ಇನ್ನೇನು ಅಡುಗೆ ಮಾಡ್ದೆ ಅಂತಂದರೆ ಇವತ್ತು ಅನ್ನ ಮಾಡಿದೆ, ಮತ್ತು ಹಂಗೆ ಬೆಂಡೆಕಾಯಿ ಪಲ್ಯ ಮಾಡಿ, ಮತ್ತು ಹಂಗೆ ಮಜ್ಜಿಗೆ ಆಂಬೂರು ಮಾಡಿದೆ ಇವತ್ತು. ಹಾಗೆ ಮತ್ತು ಸ್ವಲ್ಪ ಕ್ಯಾಬೇಜ್ ಅದಿತ್ತು ಅದು ಫ್ರೈ ಮಾಡಿ. ಇದು ನೋಡಿ ನಾನು ಎಕ್ಸಾಮ್ ಟೈಮ್ ಟೇಬಲ್ ಮಾಡ್ಕೊಂಡಿನಿ. ಯಾವ ದಿನ ಯಾವ್ದು ಅಂತೇಳಿ ನಾಳೆ ಪೇಪರಿಂದ ಎಲ್ಲ ಪೂರ ಕಂಪ್ಲೀಟಾಗಿ ಮುಗಿಸಿಬಿಟ್ಟಿನಿ. ಊಟ ಮಾಡಿ ವಾಕಿಂಗ್ ಮಾಡತ್ತೀವಿ. ಅದಾಗ ಇವತ್ತು ನಮ್ಮ ಜೋಡಿ ನಮ್ಮ ಗ್ರೂಪ್ನಾಗ ಆಡಗಳ ಪುಟ್ಟಿ. ಹಾಯ್ ಪುಟ್ಟಿ. ಊಟ ಮಕ್ ಮೀನ್ಸ್ ಆಕಿನ ಹೆಸರು ನಾಗರತ್ನ ಅದ. ನಾವೆಲ್ಲರೂ ಪುಟ್ಟಿ ಅಂತೀವಿ.